ಸೊ ನಮಸ್ಕಾರ ಆರ್ಯನ್ ಕೆಲ್ವಿನ್. ನಮಸ್ಕಾರ ರೀ. ಅಮುಕೋ ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರಿಗೆ ಇದು ಬಿಗ್ ಬಾಸ್ ಅಲ್ಲ, ಹಾಸ್ಪಿಟಲ್. ನಿಮ್ಗೇನ್ ದೊಡ್ಡ ರೋಗ? ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಮಜಾ ಇದೆ ವಿಡಿಯೋ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವನ ಹೆಸರು ಅರ್ಜುನ್ ಆದಿ ಅಂತ ಹೇಳಿ, ಇವನು ಮೈಸೂರಿನವ. ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಸೊ ನಮಸ್ಕಾರ ಆರ್ಯನ್ ಕೆಲ್ವಿನ್. ನಮಸ್ಕಾರ ರೀ. ಅಮುಕೋ ಆರ್ಯನ್ ಕೆಲ್ವಿನ್ ಅಂತ ಹೇಳಿದ್ರೆ ವಿಡಿಯೋ ವೈರಲ್ ಆಗುತ್ತೆ. ಅಲ್ಲಿ ಪಾಪ ಆ ಹುಡುಗನ ಅಕೌಂಟ್ ನ ಸಸ್ಪೆಂಡ್ ಮಾಡೋರೆ. ಒಬ್ಬ ಬೆಳೀತವನೆ ಅಂತ ಹೇಳಿ ತುಂಬಾ ಜನಕ್ಕೆ ಇಲ್ಲಿ ಉರಿಗಳು ಇರುತ್ತೆ. ಅದು ಎಲ್ಲನಿಂದ ಉರಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಉರಿ ಕ್ಯಾ ಬೋಲ್ತೇವ್ರೆ? ಅಮುಕೋ ಕಾಜು ಪಿಸ್ತಾ ಗಾಂಡ್ ಮೇ ಗುಸ್ತಾ तेरे माँ का. तो आर्यन केल्विन आपका अकाउंट आएगा, ನಿಮ್ಮ ಅಕೌಂಟ್ ಬರುತ್ತೆ. ಸೊ ಅಮುಕುಡುಮ್ಕೋ तेरे माँ का. ಅಮುಕುಡುಮ್ಕು ನೈ तेरा गांड मरेगा. ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ವಿ ಆರ್ ಆಲ್ವೇಸ್ तेरे माँ का. ಅಮ್ಮೇನರೇ ಅಮುಕುಡುಮ್ಕೋ ಅಮಲ್ ಡುಮಲ್ ಡಿಂಟ ಅಮ್ಮ ಖಾಲಿ ಅಮ್ಮ ಆಗ್ಬಿಡ್ತೀನಿ. ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರಿಗೆ ಇದು ಬಿಗ್ ಬಾಸ್ ಅಲ್ಲ, ಹಾಸ್ಪಿಟಲ್. ನಿಮ್ಗೇನ್ ದೊಡ್ಡ ರೋಗ? ಅಲ್ಲಿ ಹೋಗಿ ಸಾಧನೆ ಮಾಡುವಂತದ್ದು ತುಂಬಾ ಇದೆ. ಬಿಗ್ ಬಾಸ್ ಹೋಗಿ ಆಮೇಲೆ ಸಾಧನೆ ಮಾಡಿವಂತೆ, ಇಲ್ಲಿ ಇತ್ಕೊಂಡು ಏನ್ ಸಾಧನೆ ಮಾಡಿದ್ಯಾ? ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೂವಿನ ಬಾಣದಂತೆ ಅಂತ ಸಾಂಗ್ ಆಡಿ ವೈರಲ್ ಆಗಿದ್ದೆ. ಓ ತುಂಬಾ ಚೆನ್ನಾಗಿ ಆಡಿದೆ ಬಿಡು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹೋಗ್ಬಿಡು ದೂರ ನೀನು. ಬಿಗ್ ಬಾಸ್ಗೆ ಬೇಡ ನೀನು. ಈ ಅವಕಾಶನ ನಂಗೆ ಕೊಟ್ಟು ಕತ್ತೆ ಕಿರ್ತಂಗ್ ಕಿರುತ್ತಿಯಲ್ಲ, ಹೂವಿನ ಬಾಣದಂತೆ ಅಂತ ಆ ಸ್ವರ ಸರಿ ಮಾಡ್ಕೊಳ್ಳೋ ಗಂಟ ನಿಂಗೆ ಅವಕಾಶ ಸಿಗಲ್ಲ. ಸದ್ಯಕ್ಕೆ ಟ್ಯಾಬ್ಲೆಟ್ ಕೊಟ್ಟಿರ್ತೀನಿ, ನೀವು ಮನೆಗೆ ಹೋಗ್ಬೋದಿನ. ಥ್ಯಾಂಕ್ ಯು. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಕೈ ಮುಗ್ದಿ ಕೇಳ್ಕೊಂತೀನಿ. ನಿಂದೇನೋ ತಗೊಳ್ಳೋ, 2 ಬೇದಿ ಮಾತ್ರೆ ಬರ್ದಿದ್ದೀನಿ. ತುಂಬಾ ಸುಸ್ತಾಗಿದೆ ಅನ್ಸುತ್ತೆ. ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಕುಡಿ. ಬಿಗ್ ಬಾಸ್ ಹೋಗೋದು ನನ್ನ ದೊಡ್ಡ ಕನ್ಸು. ಅಮುಕುಡುಮ್ಕೋ ತಿಕ್ಕೆ ಸೂಜಿ ಬೇಕಾದ್ರೆ ಕೇಳೋ ಕೊಟ್ಬಿಡ್ತೀನಿ. ಇನ್ನ 2 ಬೇದಿ ಮಾತ್ರ ಎಕ್ಸ್ಟ್ರಾ ಕೇಳೋ ಕೊಟ್ಬಿಡ್ತೀನಿ. ಆದ್ರೆ ಈ ಬಿಗ್ ಬಾಸ್ ಎಲ್ಲ ಆಗಲ್ಲ ಕಣ, ಸಾರಿ. ಈ ಸತಿ ನಾ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ನೀನ್ ಮೈನು, ಮತ್ತೆ ನೀನಿಲ್ಲ ಅಂದ್ರೆ ಬಿಗ್ ಬಾಸ್ ನಡೆಯುತ್ತಾ? ನೀನಲ್ಲಿ ಹೋಗಿ ಅಮುಕ್ಬೇಕು, ಅಮುಕುಡುಮ್ಕೋ ಅಮಲ್ ಡುಮಲ್ ಅಂತ. ನನ್ನಂತ ಎಷ್ಟೋ ಜನ ಇದ್ದಾರೆ. ನಿನ್ನಂತರ ತುಂಬಾ ಜನ ಇದ್ದಾರೆ. ನೀವು ಬಿಗ್ ಬಾಸ್ಗೆ ಹೋದ್ರೆ ಹೆಂಗ ಆಡ್ತೀರೋ ಗೊತ್ತಾ? ಸರಿ, ನೀನು ಬಿಗ್ ಬಾಸ್ಗೆ ಏನಕ್ಕೆ ಹೋಗ್ಬೇಕು? ಸೊ ಬಿಗ್ ಬಾಸ್ಗೆ ನಾನೇನಕ್ಕೆ ಹೋಗ್ಬೇಕಂದ್ರೆ ನನ್ನ ಒಂದು ಬಾಯಲ್ಲಿ ನಂದು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಬಾಯಿ ಬಿಟ್ಟು ಹೇಳು. ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಪ್ಯಾಂಟ್ ಬಿಚ್ಬಿಟ್ಟು ಲಬ 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 ಅಂತ ಬಡ್ಕೊಬಿಡು. ಒಂದೇ ದಿನಕ್ಕೆ ಕಂಟೆಸ್ಟೆಂಟ್ಸ್ ಎಲ್ಲ ಓಟ, ನೀನೇ ವಿನ್ನರ್ ಆಗ್ಬೋದು, ಕಪ್ಪು ತಗೋಬರ್ಬೋದು ನೀನು, ಕಾಫಿದು. ನಂದು ಕನ್ಸಲ್ಲ, ಅದು ನನ್ನ ಡ್ರೀಮ್ ಬಿಗ್ ಬಾಸ್. ಕನ್ಸಲ್ಲ, ಡ್ರೀಮು. ಡ್ರೀಮ್ ಅಂದ್ರೆ ಏನ್ ಕುಂಡಿ ಅನ್ಕೊಂಡಿದ್ಯಾ? ಡ್ರೀಮ್ ಅಂದ್ರೇನೆ ಕನ್ಸು ಕಣ, 2 ಒಂದೇ. ಬಿಗ್ ಬಾಸ್ ಅಂತ ಕಮೆಂಟ್ ಮಾಡಿ, ಕಿಚಾ ಸುದೀಪ್ ಸರ್ಗೆ ಕಮೆಂಟ್ ಮಾಡಿ, ಕಲರ್ಸ್ ಕನ್ನಡ ಅವ್ರಿಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ತೀವಿ ಬಿಡು. ಅಮುಕುಡುಮುಕು ಅಂತ ಒಂದು ಪ್ರಾಣಿ ಬಂದಿದೆ, ಅದನ್ನ ಗೇಟ್ ಹತ್ರ ಎತ್ತಾಕ್ಬಿಡಿ, ದೃಷ್ಟಿ ಬೊಂಬೆ ತರ. ಅದು ಆರ್ಮಿ ತರ ಕಾಯುತ್ತೆ ಅಂತ ಹೇಳ್ತೀವಿ ಬಿಡು. ವಿಕ್ಕಿ ಬಿಗ್ ಬಾಸ್ ಹೋಗ್ಲಮ್ಮ, ಡೋಲುಮ್ಮ ಮೆಟ್ಟು ತಗೊಂಡು ಬಿಗ್ ಬಾಸ್ ಹೋಗೋದ್ಮೇಲೆ ವಿನ್ನರ್ ಆಗ್ಲಮ್ಮ. ವಿನ್ನರ್ ಆಗ್ಬೇಕಂದ್ರೆ ನೀನು ಚಡ್ಡಿ ಬಿಚ್ಬೇಕಮ್ಮ. ಚಡ್ಡಿನ ಬಿಚ್ಬಿಟ್ಟು ಊರ್ ತುಂಬಾ ಓಡ್ಬೇಕಮ್ಮ. ವಿನ್ನರ್ ಆಗಿದ್ಮೇಲೆ ಆಚ ಕಡೆ ಬಂದ್ಮೇಲೆ ಫುಲ್ ತಾನೇ ಫೇಮಸ್ ಅಮ್ಮ. ಆಚ ಕಡೆ ಬಂದ್ಮೇಲೆ ಎಡಮಟ್ಟಲ್ಲೇ ಆಗ್ತೀವಮ್ಮ. ತಲೆನೇ ಕೆಡ್ಸ್ಕೊಬೇಡ. ಡುಂಪ ಅಪ್ಪ ಡುಂಪ ಅಪ್ಪ ಡುಂಪ ಡುಂಪ. ಬಿಗ್ ಬಾಸ್ ಹೋಗೋದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಓ ಸೂಪರ್ ಕಣ್ರಿ. ಏನ್ ಕೆಲಸ ಮಾಡೋದು ನೀವು? ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದೀನಿ. ಆಂಟಿ ಸುಳ್ಳೇನು ಕೇಳ್ತಾ ಇದ್ದೀರಾ? ಮೊನ್ನೆ ನೋಡಿದ್ರೆ ಸಾಗರ್ ಬ್ರೋಗೆ ಬೇರೆ ಏನೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ. ನಿಜ ಹೇಳಿ, ಏನ್ ಕೆಲಸ ಮಾಡ್ತೀರಾ? ಕೆಲ್ಸಕ್ಕೆ ಹೋಗ್ತಾ ಇದೀನಪ್ಪ. ಯಾವ ಕೆಲ್ಸಕ್ಕ? ಊರಾಗ 100 ಮಂದಿ ಸೆಂಟರ್ ಹೋಗ್ತೀನಿ, ಬರ್ತೀರಿ ನೀವು? ನಮಸ್ಕಾರ ಬಿಗ್ ಬಾಸ್. ನಮಸ್ಕಾರ ನಾಗು. ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಟಾಸ್ಕ್ ಗಳಾಗಿರ್ಬೋದು 100% ನಾನು ಮಾಡ್ತೀನಿ ಅನ್ನೋ ಹೋಪ್ ನನ್ಗಿದೆ. ಓಕೆ ಕಣ, ನಿಂಗೊಂದ್ ಟಾಸ್ಕ್ ಕೊಡ್ತೀನಿ. ಅಮುಕುಡುಮುಕುನು ಬಿಗ್ ಬಾಸ್ ಬರ್ಬೇಕಂತೆ. ಅಮುಕುಡುಮುಕು ನಿನ್ನೂ ಒಂದ್ ರೂಮಿಗೆ ಬಿಡ್ತೀನಿ. ನೈಟ್ ಪೂರ್ತಿ ನೀವಿಬ್ರು ಕೋಲಾಟ ಆಡಿ. ಯಾರು ಗೆಲ್ತಾರೋ ಅವರು ವಿನ್ನರು.
ಈ ಮೇಯ್ನು ಟಾಸ್ಕ್ ಅಲ್ಲಿ ನೀನ್ ಏನಾದ್ರು ಗೆದ್ರೆ ಈ ಇಡೀ ಬಿಗ್ ಬಾಸ್ ಅಲ್ಲಿ ಯಾವ ಟಾಸ್ಕ್ ಕೊಟ್ರು ನೀನ್ ಗೆಲ್ಬೋದು ಕಣ, ಆರಾಮಾಗಿ ಗೆಲ್ಬೋದು. ನನಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾನು ಇದೀನಿ ಅಲ್ವಾ, ನಾನು ಯಾರು ಚಪ್ರಿ, ನಾನು ಹೇಳ್ಕೊಡ್ತೀನಿ. ನಮ್ ಪ್ರೀತಿಸಿ ಮತ್ತೆ ದೂರ ಹೋಗಿ ಇಷ್ಟೊಂದು ನೋವು ಕೊಡ್ಬೇಡ ಕಣ. ಬೆಕ್ಕಡ ಬಂದ್ರೆ ಅಪಶಕ್ನ ಅಂತೀವಿ, ನಾಯಿಂದನೇ ಜಾಸ್ತಿ ಆಕ್ಸಿಡೆಂಟ್. ನನಗ್ ನೀನ್ ಬೇಡ, ಬೇರೆ ಯಾರನ್ನಾರು ಲವ್ ಮಾಡುದು ನೀನು. ಇನ್ನು ಬಿಟ್ರೆ ಆ ಪ್ಲೇಸ್ ನನಗೆ ಬೇರೆ ಯಾರನ್ನು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ದಿನ ಅಳ್ತೀನಿ. ಹತ್ರ ನಾನೇನ್ ಮಾಡಕ್ಕಾಗುತ್ತೆ, ನಾನ್ ಚಪ್ರಿ ಸ್ಟಿಂಗ್ ಬೇಕಾ? ನೀನು ಜಗಳಿಂದ ದೂರ ಇದೆಯಾ, ನಿಂದೇ ತಪ್ಪು. ನನಗೆ ಜಗಳಗಳಿಂದ ದೂರ ಇದೆಯಾ ಅಂತ ಅಂದಿದ ತಕ್ಷಣ ತಪ್ಪು ನಂದೇ ಆಗಿರಲ್ಲ. ಮತ್ತೆ ಇನ್ಯಾರ್ದು ತಪ್ಪು? ಅವಮಾನ ಹೊಸ್ತಲ್ಲ ಈ ಜೀವಕ್ಕೆ, ಅನುಮಾನನೂ ಹೊಸ್ತಲ್ಲ. ಬಟ್ ಅದು ಅವಮಾನ ಅಸೂಯ. ಇದ್ಯಾವ ಊರ್ ಕನ್ನಡನೋ ಇಲ್ಲ, ನನ್ ಕುಡಿತಿರೋ ಸ್ಟಿಂಗಿಗೆ ಏನಾರ ಟೈಟ್ ಆಗ್ಬಿಟ್ನಾ? ಕರ್ಮಾಮ ಬೂಮರ್ ಇದ್ದಂಗೆ ಯಾರನ್ನೂ ಸುಮ್ನೆ ಬಿಡಲ್ಲ. ಬೂಮರ್ ತಿನ್ನಿ ಮಾಡಿ. ಹಾಗಾದ್ರೆ ನಾನ್ ನಿಮ್ಮ ಹತ್ರ ವಾದಕ್ ಪ್ರತಿವಾದ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತಪ್ಪು ನಂದೇ ಅಂತ ಹೇಳ್ಬಿಟ್ಟು. ವಾದಕ್ ಪ್ರತಿವಾದ ಏನಿಲ್ಲ, ಬ್ರೇಕಪ್ ಅಂದ್ರೆ ಬ್ರೇಕಪ್ ಅಷ್ಟೇ. ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ಆರ್ಡರ್ ಮಾಡಿರ್ತೀವಿ, ಆ ತಿಂಡಿ ಕೂಡ ನಮ್ಮ ಹತ್ರ ಬರೋದಕ್ಕೆ ಒಂದಿಷ್ಟು ಪ್ರೊಸೆಸ್. ಅದ್ ತಿಂದ್ಮೇಲೆ ರುಚಿ ಸ್ವಲ್ಪ ಹೊತ್ತೇ ಇರೋದು, ಆಮೇಲೆ ನಿಜವಾದ ವೇಟರ್ ಯಾರು ಅಂತ ನೋಡ್ತೀವಿ. ಎಲ್ಲೋ ಬಸ್ ಎತ್ತಿ ಟ್ರಾವೆಲ್ ಮಾಡ್ತಿರ್ತೀವಿ, ಡ್ರೈವರ್ ಯಾರು ಅಂತಾನೆ ಗೊತ್ತಿರಲ್ಲ, ಅವನ ಮೇಲೆ ನಂಬಿಕೆ ಇಕ್ಕಿರ್ತೀವಿ. ಬಾಯ್. ಬಾಳೆಹಣ್ಣು ತಿನ್ನೋದು ಹೆಂಗಂತ ತೋರಿಸ್ತೀನಿ ನೋಡಿ ನಿಮ್ಗೆ. ಹಾ ತೋರ್ಸಿ. ಸೊ ಇದನ್ನ ತಿನ್ನಲ್ಲ ನಾನು, ಇಷ್ಟ ಆಗಲ್ಲ ನನ್ಗೆ. ಹಣ್ಣುನ ಬಿಸಾಡ್ಬಿಟ್ಟು ಸಿಪ್ಪೆ ತಿನ್ನೋದು, ಮೇಕೆ ಅನ್ನೋ ನೀನು. ಅದ್ರೊಳಗಡೆ ಬೀಜ ಇರತ್ತೆ, ಅದು ಒಂಥರ ಇರತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಇದನ್ನ ನಾನು ತಿನ್ನೋದು. ವಿಡಿಯೋ ಮುಗೀತು ಅಲ್ವಾ, ಇವಾಗ ನೋಡಿ ಏನ್ ತಿಂತಾ ಇರ್ತಾರೆ ಅಂತ. ವಿಡಿಯೋ ಕಟ್ ಆಯ್ತಾ? ವಿಡಿಯೋದಲ್ಲಿ ಮಾತ್ರ ನಾನು ಇದನ್ ತಿಂತೀನಿ. ವಿಡಿಯೋ ಮುಗಿದ್ಮೇಲೆ ಯಾವ ಊರಪ್ಪ ಇದು? ಪುಸ್ಸಿಪುರ್ ಕಣಪ್ಪ ಅದು. ಅಯ್ಯೋ ಮುತ್ತು ನೋಡಿ, ಪದೇ ಕಾಣಿಸ್ತಿಲ್ವೇನೋ, ಗುಟ್ಟು ಪದೇ ಕಣೋ. ಹುಷಾರು ಕಂಡ್ರ, ಪೊದೆ ಹತ್ರ ಎಲ್ಲ ಹೋಗ್ಬೇಡಿ, ಹಾಕಬಿಡ್ತಾರ ನಿಮ್ನು. ನೋಡ್ರಿ ಪದೇ ತರ ಐತಲ್ಲಿ, ಇಲ್ಲಿ ಏನೇ ನಡೀತಿರೋದು. ಅಪ್ಪ ಹೋಗ್ ನೀವು ಜಾಯ್ನ್ ಆಗ್ರಿ, ಪಕ್ಕದಲ್ಲೇ ಇನ್ನೊಂದು ಪೊದೆ ಇದೆ, ಕೋಲು ಕೋಲಣ್ಣ ಕೋಲೆ. ದಚ್ಚನ್ನು ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲೋ. 3 ಜನನು ಜಾಯ್ನ್ ಆಗ್ರೋ, ಪೊದೆನ ಹೆಂಗೆ ಕಿತ್ಕೊಂಡ್ ಬಂದ್ಬಿಡ್ಬೇಕು. ಕರೀರಿ ಅವನು ಬೇಗ. ಬಿಗ್ ಬಾಸ್ ಬೇಗ ಕರ್ಕೊಳ್ಳಿ ಬಿಗ್ ಬಾಸ್. ಇವನೊಬ್ಬನ್ ಕರ್ಕೊಂಡ್ರು ಪೊದೆಗೆ. ಕುಟುಂಬ ಕಾಯ್ತಾ ಇದೀನಿ ಆರ್ಮಿ ತರ. ಅಮುಕ್ ಡುಮುಕು ಪೊದೆ ಒಳಗಡೆ ಹೋಯ್ತಿದ್ದಂಗೆ ಹಂಗೆ ಅಮುಕ್ ಬಿಡ್ಬೇಕು ಜೋರಾಗಿ. ಆ ಮುತ್ತದು ಮತ್ತೆ ಅಹಾ ಅಂತ ಹೇಳಲ್ಲ, ಇಬ್ರು ಹಂಗೆ ಕೈ ಕಿತ್ಕೊಂಡ್ ಬಂದ್ಬಿಡ್ಬೇಕು, ಆ ರೇಂಜ್ಗೆ ಅಮುಕ್ಬೇಕು. ಈ ಅಚೀವ್ಮೆಂಟ್ ನೀನ್ ಏನಾರ ಮಾಡಿದ್ರೆ ಪಕ್ಕ ಈ ಸಲ ಬಿಗ್ ಬಾಸ್ಗೆ ನಾವು ಕಳಿಸ್ತೀವಿ ಕಣ ನಿನ್ನ.